ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PSRCS ಟ್ಯುಟೋರಿಯಲ್ಸ್. ಸೊ ಇವತ್ತಿನ ಒಂದು ಸೆಷನಲ್ಲಿ ನಾವು ಪೈಥಾನ್ NCERT ನ್ಯೂ ರಿವೈಸ್ಡ್ ಸಿಲೆಬಸ್ಗೆ ರಿಲೇಟೆಡ್ ಆಗಿರುವಂತಹ ಎಲ್ಲ ಚಾಪ್ಟರ್ಸ್ ಅಂದರೆ ಚಾಪ್ಟರ್ ನಂಬರ್ 1 ಇಂದ ಚಾಪ್ಟರ್ ನಂಬರ್ 12ವರೆಗೂ ಎಲ್ಲ ಚಾಪ್ಟ್ರಲ್ಲಿ ಯಾವ್ಯಾವ ರೀತಿ ಫುಲ್ ಫಾರ್ಮ್ಸ್ಗಳು ಬರ್ತಾ ಇದೆ ಅಥವಾ ಸ್ಟ್ಯಾಂಡ್ಸ್ ಫಾರ್ ಬರ್ತಾ ಇದೆ, ಎಕ್ಸ್ಪ್ಯಾನ್ಷನ್ಸ್ಗಳು ಬರ್ತಾ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಯಾಕೆ ಇದು ಅಂತ ಕ್ವೆಶನ್ ಕೇಳೋದಾದರೆ ಇಂಪಾರ್ಟೆಂಟ್ ಫಾರ್ ವೆರಿ ಮಚ್ ಫಾರ್ MCQಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. 1 or 2 ಕ್ವೆಶನ್ಸ್ ಅಂತೂ ಕಂಪಲ್ಸರಿ MCQ ಕ್ವೆಶನ್ಸಲ್ಲಿ ಕೇಳ್ತಾ ಇದ್ದಾರೆ. ನೀವು 3 ಮಾಡೆಲ್ ಕ್ವೆಶನ್ ಪೇಪರ್ಸ್ ಗೌರ್ಮೆಂಟಿಂದ ರಿಲೀಸ್ ಆಗಿರುವಂಥ ಕ್ವೆಶನ್ಸ್ ಪೇಪರ್ಸ್ಗಳನ್ನು ಗಮನಿಸ್ತಾ ಹೋದರೆ ಅದರಲ್ಲಿ ನೋಡಿ 1 or 2 ಕ್ವೆಶನ್ಸ್ ಕಂಪಲ್ಸರಿ ಎಕ್ಸ್ಪ್ಯಾಂಡ್ ಫಾರ್ಮ್ಸ್ಗಳನ್ನ ಕೇಳ್ತಾರೆ. ಸೊ ಎಕ್ಸ್ಪ್ಯಾಂಡೆಡ್ ಫಾರ್ಮ್ಸ್ 1 by 1 ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಚಾಪ್ಟರ್ ನಂಬರ್ 1ನಲ್ಲಿ IO ಎರರ್ ಸ್ಟ್ಯಾಂಡ್ಸ್ ಫಾರ್ ಇನ್ಪುಟ್ ಔಟ್ಪುಟ್ ಎರರ್, EOF ಎರರ್ ಸ್ಟ್ಯಾಂಡ್ಸ್ ಫಾರ್ ಎಂಡ್ ಆಫ್ ಫೈಲ್ ಎರರ್, ಥರ್ಡ್ ಒನ್ EOL ಎಂಡ್ ಆಫ್ ಲೈನ್ ಅಂತೇಳಿ, CSV ಸೆಪರೇಟೆಡ್ ವ್ಯಾಲ್ಯೂಸ್, HTML stands for hypertext markup language, XML stands for extensible markup language, 7th one SSD solid state drive ಅಂತ ಹೇಳಿ ಕರಿತಾ ಇದ್ದೀವಿ. ಕಂಟಿನ್ಯೂಷನ್ ಪಾರ್ಟ್ 8ರಲ್ಲಿ DBMS RDBMS ಅಂತ ಇದೆ. DBMS ಅಂದರೆ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಅದೇ ರೀತಿ RDBMS ಅಂದರೆ ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಇದೆಲ್ಲದೂ ಕೂಡ DBMSಗೆ ರಿಲೇಟೆಡ್ ಆಗಿರೋಂಥದ್ದು. ನೆಕ್ಸ್ಟು DDL DML DQL SQL ಚಾಪ್ಟರ್ಗೆ ರಿಲೇಟೆಡ್ ಆಗಿರೋಂಥದ್ದು. ಇಲ್ಲಿ SQL ಅಂತಂದರೆ ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಆಗಿರುತ್ತೆ. DDL ಸ್ಟ್ಯಾಂಡ್ಸ್ ಫಾರ್ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್, DML ಸ್ಟ್ಯಾಂಡ್ಸ್ ಫಾರ್ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್, DQL ಸ್ಟ್ಯಾಂಡ್ಸ್ ಫಾರ್ ಡೇಟಾ ಕ್ವೈರಿ ಲ್ಯಾಂಗ್ವೇಜ್. ಇನ್ನು 12th ಒನ್ ಬಂದು ಕಂಟಿನ್ಯೂಯೇಷನ್ ಪಾರ್ಟ್ ಬಂದು 14th PAN ಪರ್ಸನಲ್ ಏರಿಯಾ ನೆಟ್ವರ್ಕ್, 15th LAN ಲೋಕಲ್ ಏರಿಯಾ ನೆಟ್ವರ್ಕ್, 16th MAN ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, 17th WAN ವೈಡ್ ಏರಿಯಾ ನೆಟ್ವರ್ಕ್, 18th ಮೋಡೆಮ್ ಮಾಡ್ಯುಲೇಷನ್ ಆ್ಯಂಡ್ ಡಿಮಾಡ್ಯುಲೇಷನ್, 19th NIC ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್, 20th RJ45 ರಿಜಿಸ್ಟರ್ಡ್ ಜಾಕ್ 45 ಅಂಥೇಳಿ. ಇವೆಲ್ಲವೂ ಕೂಡ ಕಂಪ್ಯೂಟರ್ ನೆಟ್ವರ್ಕಿಗೆ ರಿಲೇಟೆಡ್ ಆಗಿರುವಂತಹ ಎಕ್ಸ್ಪ್ಯಾಂಡ್ ಫಾರ್ಮ್ಸ್ ಆಗಿದೆ. ನೆಕ್ಸ್ಟ್ ISP ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್, MEC MAC ಅಡ್ರೆಸ್ ಅಂತ ಕರಿತೀವಲ್ಲ ಅದು, ಮೀಡಿಯಾ ಆಕ್ಸೆಸ್ ಕಂಟ್ರೋಲ್, IP ಸ್ಟ್ಯಾಂಡ್ಸ್ ಫಾರ್ ಇಂಟರ್ನೆಟ್ ಪ್ರೋಟೋಕಾಲ್, WWW ವರ್ಲ್ಡ್ ವೈಡ್ ವೆಬ್ ಅಂತ ಕರಿತಾ ಇದ್ದೀವಿ. URL ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್, ತುಂಬ ಸರಿ ರಿಪೀಟ್ ಆಗಿರುವಂಥ ಕ್ವಶನ್ನು. ಸೊ URI ಯೂನಿಫಾರ್ಮ್ ರಿಸೋರ್ಸ್ ಐಡೆಂಟಿಫೈಯರ್, HTTP ಹೈಪರ್ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. In the same way, DNS domain name system, 29 bps bits per second, WLAN wireless local area network, 31 IEEE Institute of Electrical and Engineering Electronics Engineering, Wi-Fi wireless fidelity, FTP file transfer protocol. Same way, expanded forms are continuation, 34 PPP point to point protocol, SMTP simple mail transfer protocol, TCP or IP transmission control protocol, internet protocol, 34 W3C world wide web consortium, 35 HTTPS hypertext transfer protocol secure, DOS denial of service. ಆಗಿತ್ತು ಎಕ್ಸ್ಪ್ಯಾಂಡೆಡ್ ಫಾರ್ಮ್ಸು. ಐ ಹೋಪ್ ಎಕ್ಸಾಮ್ಸಿಗೆ ತುಂಬಾ ಇಂಪಾರ್ಟೆಂಟು, ಒಂದೊಂದು ಮಾರ್ಕ್ಸ್ ಕೂಡ ಇಂಪಾರ್ಟೆಂಟು. ಹಾಗಾಗಿ ಯಾವುದನ್ನು ಕೂಡ ಸ್ಕಿಪ್ ಮಾಡಿದೆ, ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಿದೆ, ಎಲ್ಲದನ್ನೂ ಓದ್ಕೊಳ್ಳಿ. ಸೊ MCQ ಅಲ್ಲಿ ಕೇಳುವಂಥ ಚಾನ್ಸಸ್ ತುಂಬಾ ಇದೆ, ಹಾಗಾಗಿ ಯೂಸ್ಫುಲ್ ಆಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಮತ್ತೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಸೆಷನಲ್ಲಿ ತಿಳಿಸ್ಕೊಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸೊ ದ್ಯಾಟ್ ನನಗೆ ವೀಡಿಯೋಸ್ ಮಾಡಲಿಕ್ಕೆ ಎನ್ಕರೇಜ್ಮೆಂಟ್ ಆಗಲಿ. ಸೊ ಹಾಗಾಗಿ ವಿಡಿಯೋಸ್ ನಿಮಗೆ ಹೆಲ್ಪ್ ಆಗಿದೆಯಾ ಆಗಿಲ್ವಾ ಅಂತ ತಿಳ್ಕೊಳ್ಳೋದಕ್ಕಾಗಲಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದಟ್ ಟೇಕ್ ಕೇರ್, ಬಾಯ್.